ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಂದೂವರೆ ತಿಂಗಳು ಆಗೋಯ್ತು ಜೈಲಲ್ಲಿದ್ದು. ಬಟ್ ಜೈಲಲ್ಲಿದ್ದುಕೊಂಡೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಪ್ರಯತ್ನಗಳು ಆಗಿದೆ. ಪೊಲೀಸರು ಇದಕ್ಕೆ ಅಲರ್ಟ್ ಆಗಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನಿಗೋಸ್ಕರ ಸಿಮ್ಮನ ಖರೀದಿ ಮಾಡಿ ಕೊಟ್ಟಿರ್ತಾನೆ, ತಗಲಾಕೊಂಡಿದ್ದಾರೆ. ಅವನನ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾನೆ ಅವನು, ಏನಾಗಿದೆ ಈ ಬೆಳವಣಿಗೆ, ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕು, 19 ಪ್ರಮುಖ ಸಾಕ್ಷ್ಯ, ಡೆವಿಲ್ ಗ್ಯಾಂಗ್ ಸಂಕಷ್ಟ. ನಟ ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಪ್ರಮುಖ ಸಾಕ್ಷಿದಾರನಿಗೆ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಒಟ್ಟು 19 ಮಂದಿಯ ಸಾಕ್ಷ್ಯಗಳನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದಾರೆ. ತನಿಖೆಯಲ್ಲಿ ಬೆದರಿಕೆಗೆ ಪೂರಕ ಸಾಕ್ಷ್ಯಗಳು ಪತ್ತೆಯಾದಲ್ಲಿ ಡೆವಿಲ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಮುಖ ಸಾಕ್ಷಿದಾರನಿಗೆ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು NCR ಮಾಡಿಕೊಂಡು ಈಗಾಗಲೇ ತನಿಖೆ ಕೂಡ ಕೈಗೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಮತ್ತೆ 8 ಜನ ಪ್ರಮುಖ ಸಾಕ್ಷಿದಾರನ್ನ ಈಗ ಪೊಲೀಸರು ಕರ್ಕೊಂಡ್ಬಂದು ಈಗ 164 ಹೇಳಿಕೆ ಕೂಡ ದಾಖಲು ಮಾಡ್ಕೊತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಬೆದರಿಕೆ ಹಾಕಿರೋದು ನಿಜವೇ ಆಗಿದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇನ್ನು ಕೊಲೆ ಕೇಸ್ ಸಂಬಂಧ ಸಾಕ್ಷಿಗಳನ್ನು ಬಿಗಿಗೊಳಿಸಲು ಪೊಲೀಸರು ವಿಜುವಲ್ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. FSLನಲ್ಲಿ ವಿಜುವಲ್ ಕಂಪ್ಯಾರಿಸನ್ ನಡೀತಾ ಇದ್ದು, CCTV ದೃಶ್ಯಗಳ ಜೊತೆಗೆ ಆರೋಪಿಗಳ ಫೋಟೋ ಮ್ಯಾಚಿಂಗ್ ಮಾಡಲಾಗ್ತಾ ಇದೆ. ಕಣ್ಣುಗಳ ಶೇಪ್, ಬಣ್ಣ, ಕಣ್ಣುಗಳ ನಡುವಿನ ಅಂತರ, ದೇಹದ ಶೇಪ್, ಬಾಯಿ ಮತ್ತು ತುಟಿಯ ಶೇಪ್, ಮೂಗಿನ ಶೇಪನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಆರೋಪಿಗಳೇನಿದ್ರು ಆರೋಪಿಗಳ ಈಗ ಕಂಪ್ಯಾರಿಸೇಷನ್ ಅನ್ನ ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ಆರೋಪಿಗಳು ಪಟ್ಟಣಗೆರೆ ಶೆಡ್ ಇರ್ಬೋದು, ದರ್ಶನ್ ಅವರ ಮನೆ ಇರ್ಬೋದು ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿರ್ತಾರೆ. ಆ ಮೀಟಿಂಗ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು CCTV ಫುಟೇಜಸ್ಗಳು ಕೂಡ ಸಿಕ್ಕಿದ್ದಾವೆ. ಆ CCTV ಫುಟೇಜಸ್ಗಳನ್ನು ಇಲ್ಲಿ ಯಾವ್ಯಾವ ಆರೋಪಗಳಿದ್ರು, ಜೊತೆಗೆ ಈಗಿರುವಂಥ ಆರೋಪಿಗಳು ಯಾರ್ಯಾರಿದ್ದಾರೆ ಅವರ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಜೊತೆಗೆ ಅವರ ಮುಖ ಚಹರೆ ಇರ್ಬೋದು, ಇದೆಲ್ಲನೂ ಕೂಡ ಕಂಪ್ಯಾರಿಸೇಷನ್ ಅನ್ನು ಮಾಡ್ತಾರೆ. ಕಂಪ್ಯಾರಿಸೇಷನ್ ಅನ್ನು ಮಾಡೋ ಮೂಲಕ ಒಂದು ಪ್ರಬಲವಾದ ತಾಂತ್ರಿಕ ಸಾಕ್ಷ್ಯ ಅಂತ ಏನು ಹೇಳ್ತಾರೆ, ಆ ತಾಂತ್ರಿಕ ಸಾಕ್ಷ್ಯವನ್ನು ಕ್ರೋಢೀಕರಿಸೋ ಕೆಲಸವನ್ನ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇರುವಂಥದ್ದು. ದರ್ಶನ್ಗೆ ಸಿಮ್ ಕೊಟ್ಟಿದ್ದವನ ವಿಚಾರಣೆ, ತನಿಖೆ ವೇಳೆ 108 ಅನುಮಾನ. ನಟ ದರ್ಶನ್ಗೆ ಸಿಮ್ ಕೊಟ್ಟಿದ್ದ ವ್ಯಕ್ತಿಯನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ದು ಯಾಕೆ, ಯಾವ ಉದ್ದೇಶಕ್ಕೆ ಬೇರೆಯವರ ಹೆಸರಿನ ಸಿಮ್ ಅನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಅನುಮಾನ ಮೂಡಿದೆ. ಈಗಾಗಲೇ ಸಿಮ್ ಖರೀದಿ ಮಾಡಿರುವ ಸ್ನೇಹಿತರ 164 ಹೇಳಿಕೆಯನ್ನು ದಾಖಲಿಸಲಾಗಿದೆ. ಈಗಾಗಲೇ ಗೊತ್ತಿರುವಂತೆ ದರ್ಶನ್ ಇರ್ಬೋದು ಮತ್ತು ಪವಿತ್ರ ಗೌಡ ಇರ್ಬೋದು, ಇಬ್ಬರು ಕೂಡ ತಮ್ಮ ಹೆಸರಿನಲ್ಲಿ ಇಲ್ಲದೆ ಇರುವಂಥ ಸಿಮ್ಗಳನ್ನು ಬಳಸ್ತಾ ಇದ್ರು. ಅಂದರೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರಲ್ಲಿರುವಂಥ ಸಿಮ್ಗಳನ್ನು ಬಳಸ್ತಾ ಇದ್ರು. ಅದು ನಕಲಿ ಸಿಮ್ಗಳು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು. ಅಂದರೆ ಯಾರು ಸಿಮ್ಮನ್ನು ಕೊಟ್ಟಂಥವರು, ಜೊತೆಗೆ ಆ ಸಿಮ್ಮನ್ನು ಕೊಡೋ ಸಂದರ್ಭದಲ್ಲಿ ಯಾವ ವಿಚಾರಕ್ಕೋಸ್ಕರ ಈ ಸಿಮ್ಗಳನ್ನು ಕೊಡಲಾಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಮಂತ್ ಅಂತೇಳಿ ದರ್ಶನ್ ಅವ್ರಿಗೆ ಏನು ಸಿಮ್ಮನ್ನು ಕೊಟ್ಟದಂಥದ್ದು, ಆ ಸಿಮ್ಮನ್ನು ಕೊಟ್ಟಂಥ ಹೇಮಂತನು ಕೂಡ ಕರೆದು ವಿಚಾರಣೆಗೊಳಪಡಿಸಿದರೆ ಮತ್ತು ಪವಿತ್ರ ಗೌಡಗೆ ಸಿಮ್ಮ ಕೊಟ್ಟಂಥ ವ್ಯಕ್ತಿ ಏನಿದ್ದ ಆತನನ್ನು ಕೂಡ ಕರೆದು ವಿಚಾರಣೆಗೊಳಪಡಿಸಿರುವಂಥದ್ದು. ಅಂದರೆ ಪ್ರತಿಯೊಬ್ಬರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಾಕ್ಷ್ಯಗಳಾಗಿ ಪರಿಗಣಿಸಿಕೊಂಡಿರುವಂಥದ್ದು ಮತ್ತು ಅವರ ಬಳಿಯಲ್ಲಿ ಹೇಳಿಕೆಗಳನ್ನು ದಾಖಲನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಡಿ ಗ್ಯಾಂಗ್ನ ಮುಖವಾಡ ದಿನಕ್ಕೊಂದು ಬಟಾಬಯಲಾಗ್ತಾ ಇದೆ. 19 ಸಾಕ್ಷಿದಾರರ ಹೇಳಿಕೆಗಳೇ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ನನಗೆ ನಿನ್ನೆಯಿಂದ ಒಂದು ಕಾಡ್ತಾ ಇರುವಂತ ಪ್ರಶ್ನೆ, ಈ ಜೈಲಿನಿಂದನೇ ಹೇಗೆ ಬೆದರಿಕೆಯನ್ನ ಹಾಕಿದ್ರು ಸಾಕ್ಷಿಗಳಿಗೆ ಅನ್ನೋದು ಒಂದು ಕಡೆಗೆ ನನಗೆ ಬಹಳ ಕುತೂಹಲಕಾರಿ ಆಗಿದೆ. ಯಾಕೆ ಅಲ್ಲಿ ಕನೆಕ್ಟ್ ಆಯ್ತು, ಹೇಗೆ ಕನೆಕ್ಟ್ ಆಯ್ತು ಅಂತ ಅರ್ಥ ಆಗ್ತಿಲ್ಲ. ಇನ್ನೊಂದು ಕಡೆಗೆ ಈ ಸಿಮ್ ಕೊಟ್ಟಂತ ವ್ಯಕ್ತಿಯ ಕಥೆ ಏನಂತೆ, ಏನ್ ಸಿಗ್ತಾ ಇದೆ ಪೊಲೀಸರ ತನಿಖೆ ವೇಳೆ ಪ್ರಾಥಮಿಕವಾದಂತಹ ಮಾಹಿತಿ? ಅರುಣ್, ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಕೇಸಲ್ಲಿ ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ತನಿಖೆ ಮುಂದುವರಿಸಿದ ಭಾಗವಾಗಿ ದರ್ಶನ್ಗೆ ಸಿಮ್ ಕೊಟ್ಟಿದ್ದಂಥ ವ್ಯಕ್ತಿಯನ್ನು ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಕಾರಣ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ದರ್ಶನ್ಗೆ ಈ ವ್ಯಕ್ತಿ ಹೆಸರಲ್ಲಿ ದರ್ಶನ್ಗೆ ಸಿಮ್ಮನ್ನು ಕೊಡಿಸಿದಂಥ ಆರೋಪ, ಜೊತೆಗೆ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಸಿಮ್ಮನ್ನು ಪರಿಶೀಲನೆ ಮಾಡಿದಂಥ ಪೊಲೀಸರಿಗೆ ದರ್ಶನ್ ಬೇರೊಬ್ಬ ವ್ಯಕ್ತಿಯ ಹೆಸರಲ್ಲಿ ಸಿಮ್ಮನ್ನು ಖರೀದಿ
ಖರೀದಿ ಮಾಡಿ ಕೃತ್ಯ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಸಿಮ್ ಕೊಡಿಸಿದ್ದಂಥ ವ್ಯಕ್ತಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕರೆ ತಂದು ಇವತ್ತು ವಿಚಾರಣೆಯನ್ನು ಮಾಡಿರುವಂಥದ್ದು. ಯಾವ ಕಾರಣಕ್ಕಾಗಿ ದರ್ಶನ್ ಅವರಿಗೆ ನಿಮ್ಮ ಹೆಸರಲ್ಲಿ ಸಿಮ್ಮನ್ನು ಕೊಡಿಸಲಾಗಿತ್ತು, ಜೊತೆಗೆ ದರ್ಶನ್ ಸಿಮ್ಮನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಕಾರಣವನ್ನು ಕೊಟ್ಟಿದ್ರ ಅನ್ನುವಂಥದ್ರ ಬಗ್ಗೆ ಆ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯ ನಾಶವನ್ನು ಮಾಡಲಿಕ್ಕೆ ದರ್ಶನ್ ಅಭಿಮಾನಿಗಳು ಮತ್ತು ಅವರ ತಂಡ ಈ ಸಾಕ್ಷ್ಯಾಧಾರಗಳನ್ನು ಕೊಟ್ಟಂಥ ವ್ಯಕ್ತಿಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು ಅನ್ನುವಂಥ ಆರೋಪವು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿ ಹೇಳಿದಂಥ ವ್ಯಕ್ತಿಗಳಿಗೆ ಅವರ ಬೆಂಬಲಿಗರಿಗೂ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸಂಬಂಧಪಟ್ಟ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಂಥ ಸಾಕ್ಷ್ಯಾಧಾರಗಳಿಗೆ 164 ಮಾಡಿಸಿರುವಂಥ ಕೆಲಸವನ್ನು ಈಗಾಗಲೇ ತನಿಖಾಧಿಕಾರಿಗಳು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ದರ್ಶನ್ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರ ಹೆಸರು ಹೇಳಿಕೊಂಡು ಈ ರೀತಿ ಬೆದರಿಕೆಯನ್ನು ಹಾಕ್ತಾ ಇದ್ರು ಸಾಕ್ಷಿಯನ್ನು ಹೇಳಿರುವಂಥ ವ್ಯಕ್ತಿಗಳಿಗೆ ಅನ್ನುವಂಥ ಕಾರಣಕ್ಕೆ ಪೊಲೀಸರು 164 ಅನ್ನು ಮಾಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಆಚೆ ಇದ್ದವರು ಬೆದರಿಕೆ ಹಾಕಿದ್ರು, ಒಳಗಡೆಗೆ ಇದ್ದವರು ಬೆದರಿಕೆ ಹಾಕಿದ್ರು, ಒಳಗಡೆಗೆ ಇದ್ಕೊಂಡಿರೋರಿಗೆ ಫೋನ್ ಯಾರು ಕೊಟ್ಟರು ಬೆದರಿಕೆ ಹಾಕಕ್ಕೆ, ಮಾತನಾಡಿದ್ದೆ ಯಾರಿಗೆ, ಹೋಗಿರೋರು ಸ್ವಲ್ಪ ಜನ ಅಲ್ವಾ, ಮೀಟ್ ಆಗಿರೋರು ಸ್ವಲ್ಪ ಜನ, ಕೆಲವ್ರಿಗೆ ಮಾತ್ರ ಪರ್ಮಿಷನ್ ಸಿಕ್ಕಿದೆ, ಇನ್ನು ಕೆಲವ್ರಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಆಚೆ ಬಂದಿದ್ದಾರೆ. ಇರೋರಲ್ಲೇ ಯಾರಾದರೂ ಒಬ್ರು ಇರಬೇಕಲ್ವಾ ಈ ನಂಬರ್ ಫೋನನ್ನು ಕೊಟ್ಬಿಟ್ಟು ಬೆದರಿಕೆಯನ್ನು ಹಾಕ್ಸೋ ಕೆಲಸದಲ್ಲಿ. ಆ ವಿಚಾರದಲ್ಲಿ ಒಂಚೂರು ಎಚ್ಚರ ವಹಿಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಆಚೆ ಅಂತೂ ಬಿಡಿ, ಅವರ ಅಭಿಮಾನಿಗಳಿಗಂತೂ ಯಾವುದೂ ಕಡಿಮೆ ಇಲ್ಲ. ಇದ್ದಾಗಲೇ ಬಿಲೋ ದಿ ಬೆಲ್ಟ್ ಮಾತನಾಡ್ತಾ ಇದ್ದಿದ್ದು, ಈಗ ಇಷ್ಟೆಲ್ಲ ಆದಮೇಲೆ ಬಿಲೋ ದಿ ಬೆಲ್ಟ್ ಮಾತಾಡದೇ ಇರ್ತಾರಾ? ಯಾವ ಮಟ್ಟಕ್ಕೆ ಹೋಗ್ಬೋದು? ಅವರೇ ಶೆಡ್ ನೋಡಿದ್ಮೇಲೆ ಇನ್ನಿವರು ಶೆಡ್ಗಿಂತಲೂ ದೊಡ್ಡ ಯಾವುದಾದ್ರೂ ಒಂದು ಹಾಲ್ ಗಿಲ್ ಏನಾದ್ರು ಸಿಗುತ್ತಾ ಗೊತ್ತಿಲ್ಲ, ಇವರಿಗೆ ಸಿಗಬಹುದೇನೋ.